ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ವ್ಲಾಗ್. ಗೈಸ್, ಇವತ್ತು ನಾನು ಬಂದಿದ್ದೀನಿ ಸ್ಟೈಲ್ ಯೂನಿಯನ್ಗೆ. ಇಲ್ಲಿ ಕ್ಲಾತ್ಸು ಮತ್ತು ಆಕ್ಸೆಸರೀಸ್ ಸಿಗುತ್ತೆ. ಕ್ಲಾತ್ಸು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕ್ವಾಲಿಟಿ, ನಾನು ನೋಡಿರೋ ಪ್ರಕಾರ. ಆಲ್ಮೋಸ್ಟ್ ನಾನು ಮುನ್ನಿಗೆ ಇಲ್ಲೇ ಕೊಡಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ 199ಇಂದ ಟಿ ಶರ್ಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕ್ಲಾತ್ಸು 199ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 1000 ಎಬೋ ಈ ಥರ ಎಲ್ಲ ಇದೆ. ತುಂಬ ಕಾಸ್ಟ್ಲಿನೂ ಇದೆ ಆ್ಯಂಡ್ ಸ್ವಲ್ಪ ಕಡಿಮೆನೂ ಕೂಡ ಇದೆ. ಬಟ್ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತೊಗೊಬೋದು. ಅಂದರೆ ಟಿ ಶರ್ಟ್ಸ್ ಎಲ್ಲ ಡೈಲಿ ವೇರ್ಗೆ ಇಲ್ಲಿ 199ಗೆ ಸಿಗುತ್ತೆ. ನಾವು ಬೇಕಾದರೆ ಪಿಕ್ ಮಾಡ್ಬೋದು. ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಟಿ ಶರ್ಟ್ಸ್, ಶಾರ್ಟ್ಸ್, ಪ್ಯಾಂಟ್ ಆ್ಯಂಡ್ ಇನ್ನರ್ ವೇರ್ಸ್, ಹಾಗೆ ಕಾರ್ಡ್ ಸೆಟ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಎಲ್ಲ ಥರ ಸಿಗುತ್ತೆ. ವೆಸ್ಟರ್ನ್ ಇರ್ಬೋದು, ಹಾಗೆ ಎತ್ನಿಕ್ ಇರ್ಬೋದು, ಎಲ್ಲ ಥರ ಸಿಗುತ್ತೆ. ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ಎತ್ನಿಕ್ ಡ್ರೆಸ್ಸು. ಸೊ ಹಾಗಾಗಿ ಬಂದೆ, ನೋಡೋಣ ನನಗೆ ಸಿಗುತ್ತಾ ಏನು ನೋಡೋಣ. ಲಾಸ್ಟಲ್ಲಿ ಅಲ್ಲಿ ತನಕ ಏನೇನಿದೆ, ಹೇಗಿದೆ ಇದೆಲ್ಲ ನಿಮಗೆ ಕ್ಲಾತ್ಸ್ನ ನಾನು ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ತಿದ್ದೀರಾ ಕುರ್ತೀಸ್ ಕೂಡ ಕಾಟನ್ ವೇರ್ ಇರ್ಬೋದು ಅಥವಾ ರೇಯಾನ್ ಇರ್ಬೋದು, ತುಂಬ ಚೆನ್ನಾಗಿದೆ ಕ್ಲಾತ್ ಅಂತಲೇ ಹೇಳ್ಬೋದು. ಕುರ್ತೀಸ್ ಎಲ್ಲ 299ಇಂದ ಸ್ಟಾರ್ಟ್ ಆಗುತ್ತೆ. ಟಿ ಶರ್ಟ್ಸ್ ಎಲ್ಲ 199ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಶಾರ್ಟ್ಸು, ಜೀನ್ಸ್ ಪ್ಯಾಂಟು, ಕಾಟನ್ ಪ್ಯಾಂಟು, ನೈಟ್ ವೇರ್ಸು, ಜಿಮ್ ವೇರ್ಸು ಪ್ರತಿಯೊಂದು ಕೂಡ ಇಲ್ಲಿದೆ. ನೀವು ನೋಡ್ತಿರ್ಬೋದು, ಇದೆಲ್ಲ ಕಾರ್ಡ್ ಸೆಟ್ಟು. ಆ್ಯಂಡ್ ಇದು ಪ್ಯಾಂಟ್ ಮತ್ತು ಶರ್ಟ್ ಬರುತ್ತೆ. ಅದು ಕ್ರಾಪ್ ಟಾಪ್ ಬರುತ್ತೆ ಶರ್ಟ್ಸು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಫ್ರಾಕ್ ಥರ ಬರುತ್ತೆ. ಫ್ರಾಕ್ ಥರನಾದ್ರು ಯೂಸ್ ಮಾಡ್ಬೋದು ಅಥವಾ ನಾವು ಟಾಪ್ ಥರನಾದ್ರು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎತ್ನಿಕ್ ವೇರ್ನ ನಾವು ಹುಡಿಕೊಂಡು ತೊಗೋಬೇಕು ಅಂತ ಹೇಳಿ ಹೋಗಿದ್ದು. ಬಟ್ ನಾವೇನು ತೊಗೊಂಡ್ವಿ, ಎತ್ನಿಕ್ ವೇರ್ ತೊಗೊಂಡ್ವಾ ಅಥವಾ ಏನು ತೊಗೊಂಡ್ವಿ ಅಂತ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಇದೆಲ್ಲ ಇಯರಿಂಗ್ಸ್ ಕೂಡ ಇದೆ ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ಎಲ್ಲ ವೆಸ್ಟರ್ನ್ ಸ್ಟೈಲ್ ಇರ್ಬೋದು ಅಥವಾ ಎತ್ನಿಕ್ ಸ್ಟೈಲ್ ಇರ್ಬೋದು. ಇಯರಿಂಗ್ಸು, ಬ್ಯಾಂಗಲ್ಸು, ಪರ್ಸಸ್ಸು ಆ್ಯಂಡ್ ಪೌಚಸ್ಸು, ಲಿಪ್ಸ್ಟಿಕ್ ಇರ್ಬೋದು, ಹಾಗೆ ಲಿಪ್ ಸೈನರ್ ಇರ್ಬೋದು ಅಥವಾ ನೀಲ್ ಪಾಲಿಸ್ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಈ ಥರದ್ದೆಲ್ಲ ಇಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲಿಪ್ ಲೈನರ್, ಲಿಪ್ ಸೈನರು ಆ್ಯಂಡ್ ಬ್ಯಾಗ್ಸು ಪ್ರತಿಯೊಂದು ಇದೆ. ಸಾಕ್ಸ್ ಇದೆ, ಹ್ಯಾಂಡ್ ಕರ್ಚಿಫ್ ಇದೆ. ಆಲ್ಮೋಸ್ಟ್ ಬ್ಯೂಟಿ ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಗಾಗಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆಯೇ ಇಲ್ಲಿ ನಾವೇನಾದರೂ ಇಲ್ಲಿ ಯಾವುದಾದ್ರೂ ಇಷ್ಟ ಆಗಲಿಲ್ಲ ಅಂದರೆ, ಇಷ್ಟ ಆಗಿದ್ದು ಸೈಜಸ್ ನಮಗೆ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಅಂದರೆ ಸ್ಟೈಲ್ ಯೂನಿಯನ್ದೇ ಆನ್ಲೈನ್ ಶಾಪಿಂಗ್ ಇದೆ, ಅದರಲ್ಲಿ ಕೂಡ ನಾವು ಮಾಡ್ಬೋದು. ಅದನ್ನು ಆ್ಯಪ್ ಕೂಡ ಇವರೇ ಡೌನ್ಲೋಡ್ ಮಾಡಿಕೊಡ್ತಾರೆ. ಇಲ್ಲೇ ಕೇಳಿ ನಮಗೇನಾದರೂ ಇಲ್ಲಿ ಸಿಗದೇ ಇರೋವಂಥದ್ದು ಸೈಜಸ್ನ ನೀವು ಬೇಕು ಅಂತ ಹೇಳಿದರೆ ಆನ್ಲೈನ್ ಮುಖಾಂತರ ಬುಕ್ ಮಾಡಿ ಮ್ಯಾಮ್ ಅಂತ ಹೇಳಿ ಇವರೇ ಆನ್ಲೈನನ್ನು ಕೂಡ ಡೌನ್ಲೋಡ್ ಮಾಡಿಕೊಡ್ತಾರೆ. ನಮಗೂ ಕೂಡ ಸ್ಟೈಲ್ ಯೂನಿಯನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಟ್ರು ಆ್ಯಂಡ್ ಖುಷಿ ಆಯಿತು. ಏನಂದರೆ ಇಲ್ಲಿ ನಮಗೆ ಸಿಗದೇ ಇರೋಂಥ ಸೈಜಸ್ಸು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾವು ಅಲ್ಲೇ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಮಗೆ 50 ರುಪೀಸ್ ಏನಂದರೆ ಕಮ್ಮಿ ಆಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ನೆಕ್ಸ್ಟು ನಾವು ಹೋಗ್ಬೇಕಾದ್ರೆ 500 ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ನಮಗೆ 50 ರುಪೀಸ್ ಡಿಸ್ಕೌಂಟ್ ಕೂಡ ಮಾಡಿಕೊಟ್ರು. ನಾವು ಏನನ್ನ ಪಿಕ್ ಮಾಡಿದ್ವಿ, ನಮ್ಗೆ ಏನು ಇಷ್ಟ ಆಯಿತು, ಅಲ್ಲಿ ಏನು ಇಷ್ಟ ಆಗಲಿಲ್ಲ ಎಲ್ಲನೂ ಕೂಡ ನಿಮಗೆ ಹೇಳ್ತೀನಿ ನಾನು. ಆದರೆ ನಾವು ಹೋಗಿದ್ದು ಆ್ಯಕ್ಚುಲಿ ಎತ್ನಿಕ್ ವೇರ್ಗೆ. ನೀವು ಅನ್ಕೋಬೋದು ಸ್ಟೈಲ್ ಯೂನಿಯನ್ಗೆ ಹೋಗಿ ಎತ್ನಿಕ್ ವೇರ್ ಉಟ್ಕೋ ಅಂಥದ್ದು ಏನಿದೆ ಇಲ್ಲ, ಆಲ್ಮೋಸ್ಟ್ ವೆಸ್ಟರ್ನ್ ಡ್ರೆಸ್ಗಳಿರುತ್ತೆ, ಎತ್ನಿಕ್ ವೇರ್ ಸಿಗಲ್ಲ ಅಂತ ಅನ್ಕೊಬೋದು. ಬಟ್ ನಮಗೆ ಎತ್ನಿಕ್ ವೇರು ಸಿಕ್ಕಿತ್ತು ಇಲ್ಲಿ ಟೈಮು, ಬಟ್ ಇವಾಗ ಸಿಗಲಿಲ್ಲ. ಹಾಗಾಗಿ ಬೇರೆ ಚಿಕ್ಕದೇನೋ ಪಿಕ್ ಮಾಡಿ ಹಾಗೆ ಬಂದ್ವಿ. ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಹೋಗ್ಬೇಕಿತ್ತು, ಯಾಕೆಂದರೆ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನನ್ನ ಹಾಕಿಸ್ದೆ. ಬಟ್ ನಾನು ಓಪನ್ ಮಾಡಿದಾಗ ಪೆಟ್ರೋಲ್ ಇತ್ತು. ಓಕೆ, ಪರವಾಗಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡೆ ಹೋಗೋಣ ಅಂತ ಹೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹಾಗೆ ಮುಂದೆ ಏನಾದ್ರು ತಿನ್ಕೊಂಬರೋಣ ಅಂತ ಹೋದ್ವಿ. ಬಟ್ ನನ್ನ ಮಗಳಿಗೆ ಇವತ್ತು ಏನೂ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿ ಏನೂ ಬೇಡ ಅಂತ ಹೇಳಿದ್ಲು. ಆದರೆ ಅವಳಿಗೊಂದು ಹೀಲ್ ಸ್ಲಿಪ್ಪರ್ನ ತೊಗೊಬೇಕಿತ್ತು ಎತ್ನಿಕ್ ವೇರ್ಗೆ. ಯಾಕಂದರೆ ಅವಳು ಹೀಲ್ಡು ಆಲ್ಮೋಸ್ಟ್ ಯಾವಾಗಲೂ ತೊಗೊಂಡಿಲ್ಲ. ಯಾವಾಗಲೂ ಶೂಸು, ಕ್ರಾಕ್ ಸ್ಲಿಪ್ಪರ್ಸು, ಈ ಥರ ಸ್ಲಿಪ್ಪರ್ಸ್ಗಳನ್ನೇ ಪಿಕ್ ಮಾಡ್ತಿದ್ಲು. ಈ ಟೈಮ್ ಬಂದು ಅವಳು ಸ್ಲಿಪ್ಪರ್ ತೊಗೊಬೇಕಿತ್ತು, ಹೀಲ್ಡ್ ಸ್ಲಿಪ್ಪರು. ಸೊ ಹಾಗಾಗಿ ನಾವು ಹೊರಟಿದ್ವಿ. ಇದು ಬಂದು ಅಂದವೇ ನಾವು ಹೋಗ್ತಿರ್ಬೇಕಾದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ಇರೋಂಥ ಚಾಮುಂಡೇಶ್ವರಿಗೆ ಈ ಥರ ಅಲಂಕಾರ ಮಾಡಿದರು, ಹಾಗೆ ಪೂಜೆನೂ ಕೂಡ ಮಾಡ್ತಾಯಿದ್ರು. ನನಗೆ ಫೀವರ್ ಇರೋದ್ರಿಂದ ನಾನು ತಲೆಗೆ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಕಾದಿಮ್ಸ್ಗೆ ಬಂದ್ವಿ. ಕಾದಿಮ್ಸಲ್ಲಿ KD ರೋಡ್ ಕಾದಿಮ್ಸ್ಗೆ ನಾವು ಬಂದ್ವಿ. ಇಲ್ಲಿ ನೋಡೋಣ ಯಾವುದಾದ್ರೂ ಸಿಗ್ಬೋದು ಹೀಲ್ಡ್ ಅಂತ ಹೇಳಿ. ಬಟ್ ಅವಳಿಗೆ ಹೀಲ್ಡಲ್ಲಿ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಅವಳಿಗೆ ಅಭ್ಯಾಸ ಇಲ್ಲ, ಸೊ ಅವಳಿಗೆ ಕಷ್ಟ ಆಗ್ತಿತ್ತು. ಅವಳು ಯಾವಾಗಲೂ ಕ್ರಾಕ್ಸು, ಶೂಸು ಈ ಥರನೇ ಅವಳು ಹಾಕೋದು ಆಲ್ಮೋಸ್ಟು. ಅವಳಿಗೆ ವಾಕಿಂಗ್ ಸ್ವಲ್ಪ ಹಿಂಸೆ ಆಯಿತು, ಸೊ ಹಾಗಾಗಿ ವಾಪಸ್ ಬಂದುಬಿಟ್ವಿ. ಅಲ್ಲಿಂದ ನಮ್ಮ ಶಾಪಿಗೆ ಬಂದ್ವಿ. ಅಂದರೆ ಹಳೆ ಶಾಪ್ಗೆ ಅಭಿ ಇವತ್ತು ಇರಲಿಲ್ಲ, ಊರಿಗೆ ಹೋಗಿದ್ದ. ಗೈಸ್, ನಾನಿವಾಗ ಹಳೆ ಶಾಪ್ ಹತ್ರ ಬಂದೆ. ನಾನು ಅಲ್ಲಿ ವೀಡಿಯೋನ ಹೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ
ಅಂದರೆ ಫೀವರ್ ಕೂಡ ಇತ್ತು, ಹಂಗಾಗಿ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಎಂಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.